ದೇವ್ರೆ, ನಮ್ಮ ಕರ್ನಾಟಕ ದಿನೇ ದಿನೇ ಕಾಯಿಲೆಗಳ ಕೂಪವಾಗಿ ಬದಲಾಗುತ್ತಿದೆ. ಅದೆಷ್ಟೋ ಜನ ಕ್ಯಾನ್ಸರ್ ಸೇರಿ ಇತರೆ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ಮತ್ತೊಂದಿಷ್ಟು ಜನ ಚಿಕಿತ್ಸೆ ಸಿಗಲಾಗದೆ ಒದ್ದಾಡುತ್ತಿದ್ದಾರೆ. ಈ ನಡುವೆ ಇದೀಗ ಮತ್ತೊಂದು ಕಂಟಕ ಕರ್ನಾಟಕಕ್ಕೆ ಎದುರಾಗಿದೆ. ಕಿಡ್ನಿಗೆ ಹೆಚ್ಚಾಯ್ತು ಬೇಡಿಕೆ. 4,000ಕ್ಕೂ ಹೆಚ್ಚು ಜನರಿಗೆ ಕಿಡ್ನಿ ಬೇಕು. ಹೌದು, ನಮ್ಮ ಕರ್ನಾಟಕದಲ್ಲಿ 4,000ಕ್ಕೂ ಹೆಚ್ಚು ಜನ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಕಿಡ್ನಿ ಕಸಿಗಾಗಿ ಕಾಯುತ್ತಿದ್ದಾರೆ. ಈ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿಗೆ ವಿಪರೀತವಾಗಿ ಬೇಡಿಕೆ ಹೆಚ್ಚಾಗಿದೆ. ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಹೆಚ್ಚಳದಿಂದಾಗಿ ಮೂತ್ರಪಿಂಡಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಮತ್ತು ಕೆಲವು ದಾನಿಗಳು ಸಹ ಸಮಸ್ಯೆಯಿಂದ ಬಾಧಿತರಾಗಿದ್ದಾರೆ. ದಾನಿಗಳ ಲಭ್ಯತೆ ಮತ್ತು ಹೊಂದಾಣಿಕೆ ದೊಡ್ಡ ಸವಾಲಾಗಿದೆ. ಕಿಡ್ನಿ ಬೇಕಿದ್ದವರು 2 ರಿಂದ 3 ವರ್ಷ ಕಾಯಬೇಕಾದಂತಹ ಸ್ಥಿತಿ ಎದುರಾಗಿದೆ. ಅಂಕಿಅಂಶದಲ್ಲಿ ಶಾಕಿಂಗ್ ವಿಚಾರ ಬಯಲು. 2025ರ ಡಿಸೆಂಬರ್ ವರೆಗಿನ ಅಂಕಿಅಂಶಗಳ ಪ್ರಕಾರ ಈ ವರ್ಷ ಸುಮಾರು 300 ಜನ ಮೂತ್ರಪಿಂಡ ಕಸಿ ಮಾಡಿಸಿಕೊಂಡಿದ್ದಾರೆ. ಇನ್ನು ಅನೇಕರಿಗೆ ಕಿಡ್ನಿ ಲಭ್ಯವಾಗುತ್ತಿಲ್ಲ. ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಗಣನೀಯ ಏರಿಕೆಯೇ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗೆ ಕಾರಣ ಎಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. 2025ರಲ್ಲಿ ಸುಮಾರು 150 ಜನರು ಮೂತ್ರಪಿಂಡಗಳನ್ನ ದಾನ ಮಾಡಿದ್ದಾರೆ. ಇದರಿಂದ 300 ಮಂದಿಗೆ ಪ್ರಯೋಜನವಾಗಿದೆ. 161 ಲಿವರ್ ದಾನ, 49 ಹೃದಯಗಳು ಮತ್ತು 29 ಶ್ವಾಸಕೋಶಗಳನ್ನ ದಾನ ಮಾಡಲಾಗಿದೆ. ಇತರ ಅಂಗಗಳಿಗಾಗಿ ಕಾಯುತ್ತಿರುವ ನೋಂದಾಯಿತ ರೋಗಿಗಳ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಲಿವರ್ಗೆ 698, ಹೃದಯಕ್ಕೆ 118 ಮತ್ತು ಶ್ವಾಸಕೋಶಕ್ಕೆ 44 ಮಂದಿ ಕಾಯುತ್ತಿದ್ದಾರೆ. ಪ್ರಸ್ತುತ ಕಿಡ್ನಿ ಕಸಿಗಾಗಿ ಕಾಯುವ ಅವಧಿ 2 ರಿಂದ 3 ವರ್ಷಗಳಾಗಿವೆ. ಕಿಡ್ನಿ ವೈಫಲ್ಯಕ್ಕೆ ಕಾರಣಗಳೇನು? ಮಧುಮೇಹ ಇದ್ರೆ ಇದು ಕಿಡ್ನಿ ವೈಫಲ್ಯಕ್ಕೆ ಕಾರಣವಾಗುತ್ತೆ. ರಕ್ತದಲ್ಲಿನ ಸಕ್ಕರೆ ಅಂಶ ಹೆಚ್ಚಾದಾಗ ಅದು ಕಿಡ್ನಿಯಲ್ಲಿರುವ ಸಣ್ಣ ರಕ್ತನಾಳಗಳನ್ನ ಹಾನಿಗೊಳಿಸುತ್ತೆ. ಅಧಿಕ ರಕ್ತದೊತ್ತಡ ಬಿಪಿ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಅದು ಕಿಡ್ನಿಯ ಮೇಲಿನ ಒತ್ತಡವನ್ನ ಹೆಚ್ಚಿಸಿ ಹಾನಿಗೊಳಿಸುತ್ತೆ. ಜೀವನ ಶೈಲಿ ಮತ್ತು ಅಭ್ಯಾಸಗಳಿಂದ ಕಿಡ್ನಿ ವೈಫಲ್ಯ ಆಗಲಿದೆ. ಬದಲಾದ ಜೀವನ ಶೈಲಿ ಮತ್ತು ಕೆಲವೊಂದು ಅಭ್ಯಾಸಗಳಿಂದ ಕಿಡ್ನಿ ವೈಫಲ್ಯ ಆಗಲಿದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ಕಿಡ್ನಿಗಳು ವಿಷಕಾರಿ ಅಂಶಗಳನ್ನ ಹೊರಹಾಕಲು ಕಷ್ಟಪಡುತ್ತವೆ. ನೋವು ನಿವಾರಕ ಮಾತ್ರೆಗಳ ಅತಿಯಾಗಿ ಬಳಕೆ ಮಾಡೋದ್ರಿಂದ, ಅದರಲ್ಲೂ ವೈದ್ಯರ ಸಲಹೆ ಇಲ್ಲದೆ ದೀರ್ಘಕಾಲದವರೆಗೆ ನೋವು ನಿವಾರಕಗಳನ್ನ ತೆಗೆದುಕೊಳ್ಳುವುದು ಕಿಡ್ನಿಗೆ ತುಂಬಾನೇ ಅಪಾಯಕಾರಿ. ಧೂಮಪಾನ ಮತ್ತು ಮದ್ಯಪಾನ ಮಾಡೋದ್ರಿಂದ ರಕ್ತ ಪರಿಚಲನೆಗೆ ಅಡ್ಡಿಯಾಗುತ್ತೆ ಮತ್ತು ಕಿಡ್ನಿ ಕಾಯಿಲೆಯ ಅಪಾಯವನ್ನ ಹೆಚ್ಚಿಸುತ್ತೆ. ಅತಿಯಾದ ಉಪ್ಪು ಮತ್ತು ಸಕ್ಕರೆ ಸೇವನೆ ಮಾಡೋದ್ರಿಂದ ಇವು ರಕ್ತದೊತ್ತಡ ಮತ್ತು ಮಧುಮೇಹಕ್ಕೆ ದಾರಿ ಮಾಡಿಕೊಡುವ ಮೂಲಕ ಕಿಡ್ನಿಯನ್ನ ಹಾನಿ ಮಾಡುತ್ತೆ. ಇತರೆ ವೈದ್ಯಕೀಯ ಕಾರಣಗಳು ಅಂದ್ರೆ ಕಿಡ್ನಿಯಲ್ಲಿ ಕಲ್ಲುಗಳಾಗಿ ಮೂತ್ರದ ಹರಿವಿಗೆ ಅಡ್ಡಿಯಾದಾಗ ಸೋಂಕು ಉಂಟಾಗಿ ಕಿಡ್ನಿ ಹಾನಿಯಾಗಬಹುದು. ಪದೇ ಪದೇ ಕಾಡುವ ಮೂತ್ರದ ಸೋಂಕನ್ನ ಅಲಕ್ಷ್ಯ ಮಾಡಿದ್ರೆ ಅದು ಕಿಡ್ನಿಯವರೆಗೆ ಹರಡಬಹುದು. ಹೃದಯದ ಸಮಸ್ಯೆಗಳಿಂದ ಕಿಡ್ನಿಗೆ ರಕ್ತ ಪೂರೈಕೆ ಕಡಿಮೆಯಾದಾಗಲೂ ಕೂಡ ಕಿಡ್ನಿ ವೈಫಲ್ಯ ಉಂಟಾಗಬಹುದು. ಕುಟುಂಬದಲ್ಲಿ ಯಾರಿಗಾದ್ರೂ ಕಿಡ್ನಿ ಸಮಸ್ಯೆ ಇದ್ದರೆ, ಉದಾಹರಣೆಗೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್, ಅದು ಮಕ್ಕಳಿಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಕಿಡ್ನಿ ವೈಫಲ್ಯ ಸಮಸ್ಯೆಯಿಂದ ದೂರ ಇರಬೇಕಾದ್ರೆ ದಿನಕ್ಕೆ ಕನಿಷ್ಠ 8 ರಿಂದ 10 ಲೋಟ ನೀರು ಕುಡಿಬೇಕು. ಉಪ್ಪು ಮತ್ತು ಸಕ್ಕರೆಯ ಬಳಕೆಯನ್ನ ಮಿತಗೊಳಿಸಬೇಕು. ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ತೂಕವನ್ನ ಹತೋಟಿಯಲ್ಲಿಡಿ. ವರ್ಷಕ್ಕೊಮ್ಮೆ ಕಿಡ್ನಿ ಕಾರ್ಯನಿರ್ವಹಣೆಯ ಪರೀಕ್ಷೆ ಮಾಡಿಸಿಕೊಳ್ಳಿ. ಕಾಲುಗಳ ಊತ, ಮೂತ್ರ ವಿಸರ್ಜನೆಯಲ್ಲಿ ವ್ಯತ್ಯಾಸ ಅಥವಾ ಅತಿಯಾದ ಆಯಾಸದಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.